ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಚಾರವಾಗಿ ಸುನಿಲ್ ಕುಮಾರ್ ಅವರು ಒಂದು ಆರೋಪ ಮಾಡಿದ್ದಾರೆ. ಈ ಮೈಸೂರಿನಲ್ಲಿ ನಡೆಯುವಂಥ ಕಂಬಳಕ್ಕೆ ಮಾಲೀಕರ ಒಂದು ಅಭಿಪ್ರಾಯ ತಗೊಂಡಿಲ್ಲ. ಒಂದು ಮೈಸೂರಿನಲ್ಲಿ ನಡೀತಿರುವಂಥ ಕಂಬಳಕ್ಕೆ ಯಾರೆಲ್ಲ ಭಾರಿ ಹಿಂದಿನಿಂದ ಓಡಿಸುವ ಕೋಣೆಗಳನ್ನು ಸಾಕ್ತಾಯಿದ್ರು ಅವರ ಹತ್ರ ಎಲ್ಲ ಅನುಮತಿಯನ್ನು ಕೇಳಿಕೊಂಡು ಅವರನ್ನು ಈ ದಸರಾ ಸಮಿತಿಗೆ ಕಂಬಳ ಸಮಿತಿಗೆ ಸೇರಿಸಿ ಅವರ ವಿಚಾರವನ್ನು ತಿಳ್ಕೊಂಡು ನಾವು ಸಮಿತಿಯನ್ನು ರಚನೆ ಮಾಡಿದರೆ ಅವರ ಅಭಿಪ್ರಾಯವನ್ನು ಕೇಳಿ ಅವರೆಲ್ಲ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಈ ಹಿಂದೆ ಕೂಡ ಬೆಂಗಳೂರಿನಲ್ಲಿ ಕಂಬಳ ಮಾಡುವಾಗಲೂ ಕೆಲವರು ಅಪಸ್ವರವನ್ನು ಎಬ್ಬಿಸಿದರು. ಆನಂತರ ನಮಗೆ ಅಲ್ಲಿ ತಡೀಲಿಕ್ಕಾಗಲಿಲ್ಲ. ಅಷ್ಟು ಜೊತೆ ಕೋಣೆಗಳು ಬೆಂಗಳೂರು ಕಡೆ ಬರುವಂಥದ್ದನ್ನು ನಮಗೆ ಅವರು ರಿಜಿಸ್ಟ್ರೇಷನ್ ಮಾಡಿದರು. ನಾವು ಮತ್ತು ಅದರಲ್ಲಿ ಇದು ಮಾಡಿ ಫಿಲ್ಟ್ರ್ ಮಾಡಿ ಯಾವುದೆಲ್ಲ ದೊಡ್ಡ ಜೊತೆ ದೊಡ್ಡ ಕೋಣಗಳಿದ್ದಾವೆ ಅದನ್ನು ಮಾತ್ರ ತರಬೇಕು ಅಂತ 175 ಜೊತೆ ಕೋಣೆಗಳನ್ನು ನಾವು ಆಯ್ಕೆ ಮಾಡಿದ್ದೀವಿ. ಈ ಸಲ ಕೂಡ ನಮ್ಮ ಹತ್ರ ಸುಮಾರು ಈಗಲೇ ರಿಜಿಸ್ಟ್ರೇಷನ್ ಆರಂಭ ಆಗಿದೆ. ಸುಮಾರು 182 ಕೋಣೆಗಳ ಯಜಮಾನರುಗಳು ನಮ್ಮ ಹತ್ರ ರಿಜಿಸ್ಟ್ರೇಷನನ್ನು ಮಾಡಿದ್ದಾರೆ. ಅದರಲ್ಲಿ ಸುಮಾರು ಅಲ್ಲಿ 175ರವರೆಗೆ ಕೋಣೆಗಳ ಯಜಮಾನರುಗಳು ನಾವು ಅಲ್ಲಿ ಸೆಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಮತ್ತು ಸುನೀಲ್ ಕುಮಾರ್ ಅವರು ಹೇಳಿದ್ದಾರೆ, ಏನು ಅದಕ್ಕೆ 8 ಕೋಟಿ ಖರ್ಚು ಮಾಡೋದು ಯಾಕೆ, ಇಲ್ಲಿ ಕಂಬಳಗಳಿಗೆ 25 ಲಕ್ಷ ಕೊಡಿ ಅನ್ನೋವನ್ನು ಕೂಡ ನಾನು ಮಾಧ್ಯಮದಲ್ಲಿ ತಿಳ್ಕೊಂಡೆ. ಇವರು ಅಧಿಕಾರದಲ್ಲಿರುವಾಗ ಫಸ್ಟ್ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡೋದು ಬೆಟರ್. ಎಷ್ಟು ಕಂಬಳಕ್ಕೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ. ಇವತ್ತು ಕೂಡ ನಮ್ಮ ಸರ್ಕಾರ 1,15,00,000 ರೂಪಾಯಿಗಳನ್ನು 23 ಕಂಬಳಕ್ಕೆ ರಿಲೀಸ್ ಮಾಡಿದೆ. ಈ ವರ್ಷದ ಕಂಬಳಕ್ಕೆ ಕೂಡ ಹಣವನ್ನು ರಿಲೀಸ್ ಮಾಡುವಂಥ ಕೆಲಸವನ್ನು ಮಾಡ್ತದೆ. ನಮ್ಮ ಮೇಯ್ನ್ ಉದ್ದೇಶ ಕೂಡ ಅದೇ. ಇವತ್ತು ಬೆಂಗಳೂರಿನಲ್ಲಿ ಕಂಬಳ ಮಾಡಿರುವಂಥದ್ದು, ಇವತ್ತು ಮೈಸೂರಿನಲ್ಲಿ ಕಂಬಳ ಮಾಡಿರುವಂಥದ್ದು, ಕಂಬಳವನ್ನು ಮುಖ್ಯವಾಹಿನಿಗೆ ತರಬೇಕು. ಕರ್ನಾಟಕದ ಪ್ರವಾಸೋದ್ಯಮದಲ್ಲಿ ಕಂಬಳವನ್ನು ತೋರಿಸುವಂಥ ಕೆಲಸವನ್ನು ಮಾಡಬೇಕು. ಇವತ್ತು ಏನು ಕಂಬಳದ ಯಜಮಾನರಿದೆ ಕಂಬಳಕ್ಕೆ ಪ್ರಾಧಾನ್ಯತೆ ಸಿಗುವಂಥ ಕೆಲಸ ಆಗಬೇಕು. ಸೊ ಇವತ್ತು ಸುನೀಲ್ ಕುಮಾರ್ ಹೇಳಿದ್ದಾರೆ ಅದೇ ರೀತಿ ಮುಂದೆ ಹೆಚ್ಚಿನ ಅನುದಾನಗಳು ಕಂಬಳಕ್ಕೆ ಬರಬೇಕು. ಯಾವತ್ತು ಮುಖ್ಯವಾಹಿನಿಗೆ ಬರ್ತದೆ ಹಾಗೆ ಹೆಚ್ಚಿನ ಅನುದಾನಗಳು ಕೊಡುವಂಥದ್ದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಈ ಹಿಂದೆ ₹1 ಕೊಡ್ತಾ ಇರಲಿಲ್ಲ. BJP ಸರ್ಕಾರ 5 ವರ್ಷ ಇರುವಾಗ ಬರೀ 2 ವರ್ಷ ಮಾತ್ರ ದುಡ್ಡು ಸಿಗ್ತದೆ. ನಮಗೆ 3 ವರ್ಷ ದುಡ್ಡು ಸಿಗಲಿಲ್ಲ. ಯಾರು ಕೊಟ್ಟಿದ್ದಾರೆ? ನಾನೇ ಫಾಲೋಅಪ್ ಮಾಡ್ತಾಯಿದ್ದೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಬೆಂಗಳೂರು ಕಂಬಳಕ್ಕೆ ₹2 ಕೋಟಿ ಕೊಟ್ಟಿದ್ದಾರೆ ಸರ್ಕಾರದಿಂದ. 50 ಲಕ್ಷ ರೂಪಾಯಿ ಬೇರೆ ಕಡೆಯಿಂದ ಕೊಡುವಂಥ 2.5 ಕೋಟಿ ಕೊಟ್ಟಿದ್ದಾರೆ. ಪ್ರತಿ ವರ್ಷ ಕೂಡ ನಮಗೆ 1 ಕೋಟಿ ರೂಪಾಯಿಯನ್ನು ಕಳೆದ ವರ್ಷ ಮಾತ್ರ 50 ಲಕ್ಷ ಕೊಟ್ಟಿದ್ದಾರೆ. ಅದಕ್ಕೆ ಹಿಂದೆ 1 ಕೋಟಿ ಚಿಲ್ಲರೆ ಕೊಟ್ಟಿದ್ದಾರೆ. ಈ ವರ್ಷ ಕಳೆದ ವರ್ಷಕ್ಕೆ 1,15 ಲಕ್ಷ, ಈ ವರ್ಷಕ್ಕೆ 1,30 ಲಕ್ಷವನ್ನು ಕೂಡ ರಿಲೀಸ್ ಮಾಡುವ ಪ್ರಸ್ತಾವನೆ ಸರ್ಕಾರಕ್ಕೆ ಕಳಿಸಿದೆ. ಸರ್, ಇದರ ಜೊತೆಯಲ್ಲಿ ಸರ್ ಮೈಸೂರಿನಲ್ಲಿ ನೋಡ್ತೀರಾ ಸರ್ ಒಪ್ಪಿಗೆ ಇದೆಯಾ? ಯಾಕೆಂದರೆ ಅಲ್ಲಿ ನಿಮಗಿರುವಂಥ ತಪ್ಪು ಮಾಹಿತಿ. ನಾವು ಬೆಂಗಳೂರಿನಲ್ಲಿ ಕಂಬಳ ಮಾಡೋ ಕೂಡ ಮಹಾರಾಣಿ ಇದನ್ನೇ ಹೇಳಿದ್ವಿ, ನಮಗೆ ಕುದುರೆಯ ನಂಟು ಇರುವಂಥದ್ದು, ನಮಗೆ ಕೋಣಗಳ ನಂಟು ಇಲ್ಲ. ಆದರೆ ಮೈಸೂರು ಅರಮನೆಗೂ ಕೋಣಗಳ ನಂಟು ಬಹಳ ಇದೆ. ಆನಂತರ ಭ್ರಷ್ಟಾಚಿಂತನೆಯನ್ನು ಮಾಡಿ ಅವರೇ ನಮಗೆ 15 ದಿವಸದ ನಂತರ ಕರೆದು ಹೇಳಿದರು, ಇಲ್ಲ ನೀವು ಕಂಬಳವನ್ನು ಮಾಡಬಹುದು, ನಾವು ಅರಮನೆ ಮೈದಾನದಲ್ಲಿ ನಿಮಗೆ ಅನುಮತಿ ಕೊಡ್ತೇನೆ ಅನ್ನೋ ವಿಚಾರವನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಆದ್ದರಿಂದ ನೀವು ಹಿಂದಿನ ಇತಿಹಾಸವನ್ನು ನೋಡಿದರೆ ಕೋಣಗಳಿಗೆ ಮತ್ತು ಮೈಸೂರು ಅರಮನೆಗಳಿಗೆ ಸಂಬಂಧ ಇದೆ. ಮತ್ತು ಇವಾಗ ಕಂಬಳ ಮಾಡುವಂಥದ್ದು ಕರ್ನಾಟಕ ಸರ್ಕಾರ ಮಾಡೋದು. ಕರ್ನಾಟಕ ಸರ್ಕಾರ ಮಾಡಿದರೆ ಅವರು ರಾಜಕೀಯ ಮಾಡಬಾರ್ದು ಅಂತ ನಾನು ಹೇಳೋದು. ಇವರು ಮಾಡ್ತಾ ಇರೋದು ರಾಜಕೀಯ. ಯಾಕೆ ಇಲ್ಲಿ ಒಂದು ಪಕ್ಷದವನು ಹೇಳಿದರೆ ಅದನ್ನೇ ಅದೇ ಪಕ್ಷದವನು ಇನ್ನೊಂದು ಕಡೆ ರಿಪೀಟ್ ಮಾಡ್ತಾರೆ. ಇವರು 5 ವರ್ಷದಲ್ಲಿ ಭಾರಿ ಹಿಂದಿನಿಂದ ದಕ್ಷಿಣ ಕನ್ನಡ ಜಿಲ್ಲೆಯವರು ಇಲ್ಲಿದ್ದಂಥ ಎಲ್ಲ ಶಾಸಕರ ಹತ್ರ ಸಂಸದರ ಹತ್ರ 5 ವರ್ಷದಿಂದ ವಿನಂತಿ ಮಾಡಿಕೊಂಡಿದ್ದರು, ಒಂದು ಕಂಬಳವನ್ನು ಬೆಂಗಳೂರಿನಲ್ಲಿ ಮಾಡಿ ಅಂತ. ಇವರಿಗೆ ಮಾಡಲಿಕ್ಕೆ ಆಗಲಿಲ್ಲ. ಇವ್ರು ಮಾಡ್ಬೋದು, ತೋರಿಸ್ಬೋದು ಇತ್ತಲ್ಲ. ಮೈಸೂರಿನಲ್ಲಿ ಆಗುತ್ತೆ ಸರ್, ಮೈಸೂರಿನಲ್ಲಿ ಆಗುತ್ತೆ ಕಂಬಳ. ಮುಖ್ಯಮಂತ್ರಿಯವರು ಅನುಮತಿ ಕೊಟ್ಟ ಕೂಡಲೇ ಮೈಸೂರಿನಲ್ಲಿ ಖಂಡಿತ ಕಂಬಳವನ್ನು ಒಳ್ಳೆ ರೀತಿಯಲ್ಲಿ ಮಾಡ್ತೀವಿ, ಒಳ್ಳೆ ಜನರಿಗೆ ತೋರಿಸುವಂಥ ಕೆಲಸವನ್ನು ಮಾಡ್ತೀವಿ. ಬೆಂಗಳೂರಿನಲ್ಲಿ ಮಾಡುವಾಗಲೂ ಕೂಡ 25 ಲಕ್ಷ ಜನ ಬಂದಿರು. ಬಹುಶಃ ಮೈಸೂರಿನಲ್ಲಿ ಒಂದು 25ರಿಂದ 30 ಲಕ್ಷ ಜನವನ್ನು ನಾವು ನಿರೀಕ್ಷೆ ಮಾಡ್ತೀವಿ. ಎಸ್ ಸರ್, ಥ್ಯಾಂಕ್ ಯು.